ಇದಾದ್ಮೇಲೆ ನಾನು ನೆಕ್ಸ್ಟ್ ಹಚ್ಚೋದು ಅವಳನ್ನ ಒಂದ್ಸತಿ ತೋರಿಸ್ಬಿಡ್ತೀನಿ, ಇಲ್ಲಾಂದ್ರೆ ಅವಳಿಗೂ ನೆಮ್ಮದಿ ಇರಲ್ಲ, ನಿಮಗೂ ಯಾಕೆ ತೋರಿಸ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಸೊ ಇವತ್ತು ಆ್ಯಕ್ಚುಲಾಗಿ ನಾನು ಏನೇನು ಹಾಕ್ತೀನಿ, ಬೇಸಿಕ್ ಸ್ಕಿನ್ ಕೇರ್ ಏನು ಮಾಡ್ತೀನಿ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ ನನ್ನ ಕೂದಲು, ಸೊ ಇದನ್ನು ನ್ಯಾನೋಪ್ಲಾಸ್ಟಿ ಅಂತ ಹೇಳ್ತಾರೆ. ನಾನು ಅದನ್ನು ಮಾಡಿಸಿರೋದು, ಮಾಡಿಸೋದು 15 ದಿನ ಆಯಿತು. ಸ್ಟಿಲ್ ಇದೇ ಥರ ಮೇಂಟೈನ್ ಆಗಿದೆ. ಇದರಲ್ಲಿ ಈ ಸ್ಟ್ರೈಟ್ನಿಂಗ್ ಥರ ಫುಲ್ ಸ್ಟ್ರೈಟ್ ಹೇರ್ಸ್ ಬರೋಲ್ಲ, ನ್ಯಾಚುರಲ್ಲಾಗಿ ಹೇರ್ ಇರುತ್ತೆ. ಒಂಥರ ಒಳ್ಳೆ ಪರ್ಕೆ ಕಡಿ ಥರ ನಿಂತಿರುತ್ತಲ್ಲ, ಆ ಥರ ಎಲ್ಲ ಇರೋಲ್ಲ, ನ್ಯಾಚುರಲ್ಲಾಗಿರುತ್ತೆ ಹೇರು. ಇದು ಕಾಣುತ್ತೆ. ಸೊ ವೆರಿ ವೆರಿ ಹ್ಯಾಪಿ. ನೋಡೋಣ, ಅವರು ಹೇಳಿರೋ ಪ್ರಕಾರ ಒಂದು 6 ತಿಂಗಳು ಬರಬೇಕು. 6 ತಿಂಗಳು ಬಂದರೆ ನನಗೂ ಖುಷಿ ಆಗುತ್ತೆ. ಓಕೆ, ವರ್ಕೌಟ್ ಮಾಡಲ್ಲ, ಇಂಟೆನ್ಸ್ ವರ್ಕೌಟ್ ಮಾಡಲ್ಲ, ತಲೆಯಲ್ಲಿ ತುಂಬ ಸ್ವೆಟ್ ಆಗಲ್ಲ ಅಂತ ಅಂದರೆ ಒಂದು 8 ತಿಂಗಳು ಬರುತ್ತೆ. ನನಗಿರೋ ರೂಟೀನ್ಗೆ 6 ತಿಂಗಳಾದ್ರು ಬರಬೇಕಂತೆ. ನನಗೆ ಬಿಳಿ ಕೂದಲುಗಳು ತುಂಬ ಇದೆ, ಅದು ಒಂದು ರೌಂಡ್ ಕಲರ್ ಓಡಿಸ್ಬಿಡೋಣ. ಟೈಮ್ ಇಲ್ಲ, ಟೈಮ್ ಬಂದಾಗ ಮಾಡೋಣ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಸೆರಮ್ ಹಾಕೋತೀನಿ. ಸೆರಮ್ ಯಾವುದು, ನಾನು ಹೈಫನ್ ಸೆರಮ್ ಯೂಸ್ ಮಾಡ್ತೀನಿ. ಇದು ಡಬಲ್ ಶಾಟ್ ರೇಡಿಯಂಟ್ ಲಿಫ್ಟ್ ಸೆರಮ್ ಅಂತ. ಸೊ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ ಇರುತ್ತೆ, ಕೆಳಗಡೆ ವಾಟರಿ ಟೆಕ್ಸ್ಚರ್ ಇರುತ್ತೆ. ಸೊ ಈ ಸೆರಮ್ ನಾನು ಡೈಲಿ ಯೂಸ್ ಮಾಡ್ತೀನಿ. ಇದು ಈವನ್ ಸ್ಕಿನ್ ಟೋನ್ ಕೊಡುತ್ತೆ. ನಂಗೆ ಆಲ್ರೆಡಿ ಈವನ್ ಸ್ಕಿನ್ ಟೋನೇ ಇದೆ, ಎಕ್ಸ್ಟ್ರಾ ಗ್ಲೋ. ಆಯಿತಾ, ಇಲ್ಲಿ ನನಗೆ ಈವನ್ ಇಲ್ಲ, ಈ ಜಾಗದಲ್ಲಿ ಡಾರ್ಕ್ ಇದೆ, 1 ಶೇಡ್ ಜಾಸ್ತಿ ಇದೆ. ಸೊ ಇಷ್ಟೇ, ಹಿಂಗೆ ಕಾಣುತ್ತೆ. ಓಕೆ, ಕಾಣ್ತಾ ಇದೆ ಯಾವಾಗಲೂ. ಓಕೆ, ಇದಾದಮೇಲೆ ನಾನು ನೆಕ್ಸ್ಟ್ ಹಚ್ಚೋದು ಲಾರಿಯಲ್ ಅವ್ರದ್ದು ಡೇ ಕ್ರೀಮ್ ಆಯಿತಾ. SPF 35 PA++ ಇದೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕ್ರೀಮ್. ನಾನು ಆ ಕಾಲದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಮುಂಚೆ ಕ್ಲಿನಿಕಲ್ ಡೇ ಕ್ರೀಮ್ ಅಂತ ಬರ್ತಾಯಿತ್ತು, ಅದನ್ನ ನಿಲ್ಲಿಸ್ಬಿಟ್ರು ಅವ್ರು, ಯಾಕೋ ಗೊತ್ತಿಲ್ಲ. ಅದು ನಂಗೆ ಇಷ್ಟ ಆಗಿತ್ತು. ತುಂಬ ಚೆನ್ನಾಗಿ ಸ್ಕಿನ್ ಒಳಗಡೆ ಸ್ಮಡ್ಜ್ ಆಗುತ್ತೆ. ಅದು ಇಮರ್ಸ್ ಆಗೋದು ಫೀಲ್ ಆಗುತ್ತೆ ಆಯಿತಾ. ಓಕೆನಾ, ಸಿಂಪಲ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಅಗೇನ್ ಹೈಫನ್ ಅವ್ರದ್ದು ಆಲ್ ಐ ನೀಡ್ ಸನ್ಸ್ಕ್ರೀನ್ SPF 50 PA++. ನಾನು ಯಾಕೆ ಇದನ್ನು ಹಾಕ್ತಾಯಿದ್ದೀನಿ ಅಂದರೆ, ಮೊದಲೆಲ್ಲ ಆದರೆ 5 ಗಂಟೆಗೆ ಹೋಗ್ತಾ ಇದ್ದೆ ನಾನು. 5 ಗಂಟೆಗೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಅವಶ್ಯಕತೆನೇ ಇರಲಿಲ್ಲ. ಈಗ ನಾನು ಹೋಗ್ತಾ ಇರೋದು ಇವತ್ತು 9:30ಗೆ, ಬಿಕಾಸ್ ನನ್ನ ಮಗಳು ಬೇರೆ ಇದ್ದಾಳೆ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು ಇವತ್ತು 3 ಜನ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ 9:30ಗೆ ಹೋಗ್ತಾಯಿದ್ದೀವಿ. ಕ್ರೌಡ್ ಇರಬೇಕಾದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಜಿಮ್ಮವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ನಮಗೂ ಭಯ ಇರುತ್ತೆ, ಹೋಗೋದು ವೇಸ್ಟ್ ಆಗುತ್ತೆ. ಸೊ ಕ್ರೌಡ್ ಇಲ್ದಿರೋ ಟೈಮಲ್ಲಿ ಹೋದರೆ ಬೆಟರ್ ಅಂತ ಬರೀ ಇವಾಗ ನ್ಯೂ ಇಯರ್ ಅಂತ ಒಂದು 2 ದಿನ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಆಮೇಲೆ ಅವ್ರ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಹೆಂಗಿದ್ರು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಸೊ ಈ ಥರ ಕಾಣುತ್ತೆ. ಓಕೆ, ಸನ್ಸ್ಕ್ರೀನ್ ಆಯಿತು. ಇದಾದಮೇಲೆ ನಾನು ಬೇಸಿಕ್ಕಾಗಿ ನಾನು ವೈಟ್ ಪೌಡರ್ ಯೂಸ್ ಮಾಡ್ತೀನಿ. ನಾನು ಕಾಂಪ್ಯಾಕ್ಟೆಲ್ಲ ಯೂಸ್ ಮಾಡಲ್ಲ. ನಾನು ಐಬ್ರೋಸ್ ಈ ಥರ ತಿನ್ನಿರೋದ್ರಿಂದ ಒಂದು ರೌಂಡ್ ಹಿಂಗೆ ಬ್ರಷ್ ಮಾಡಿ ಜಸ್ಟ್ ಗಿವಿಂಗ್ ಇಟ್ ಸಮ್. ಇದು ನನ್ನ ಶಾರ್ಪ್ನರು, ಸಖತ್ ಇಷ್ಟ ನನಗಿದು. ಕೈ ಕ್ರೀಮ್ ಹಾಕ್ಬಿಟ್ಟು ಶಾರ್ಪ್ ಇದೆ. ಕಷ್ಟಪಟ್ಟು ಶಾರ್ಪ್ ಮಾಡಿದೆ, ಮರ್ತೋಯ್ತು. ಓಕೆ, ಪುನಃ ಮಾಡೋಣ. ಒಂದು ಕೈ ಜಾರ್ತಾ ಇದೆ. ಸೊ ಇದಾಯಿತು. ಹೈಲೈಟಿಂಗ್ ಅಷ್ಟೆ.
ಲೈಟಾಗಿ. ಲುಕ್ಸ್ ಗುಡ್. ಸೊ ಇದು ಬಂದು ಯಾರು ಗೊತ್ತಾ, ಲ್ಯಾಕ್ಮಿ ಅವ್ರದ್ದು. ನಂಗೆ ತುಂಬ ಇಷ್ಟ ಆಗಿದೆ ಇದು. ಯೂಶ್ವಲಾಗಿ ನಾನು ಲ್ಯಾಕ್ಮಿ ಪ್ರಾಡಕ್ಟ್ಸ್ ಅಷ್ಟಕ್ಕಷ್ಟೇ ಯೂಸ್ ಮಾಡೋದು, ಬಟ್ ಇದು ತುಂಬ ಇಷ್ಟ ಆಗಿದೆ ನನಗೆ. ಆ್ಯಂಡ್ ದೆನ್ ಸೊ ಎಲ್ಲ ಆಯ್ತಲ್ಲ, ನಮ್ಮದು ವೈಟ್ ಪೌಡರ್ ಒಂದು ಮಿಕ್ಕಿದೆ. ಅದಕ್ಕಿಂತ ಮುಂಚೆ ದಿಸ್ ಚೀಕ್ ಗ್ಲೋ. ಸೊ ಪ್ಲೇನ್ ಇದೆಲ್ಲ ಏನಿಲ್ಲ, ಇದು ಸ್ಕಿನ್ ಕಲರೇ. ಇದು ಆ್ಯಕ್ಚುಲಾಗಿ ಏನಂದರೆ ಇದು ಈ ಕಲರ್ ಮಾಡಿರೋದೆ ವೇಕಪ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ. ಈ ಥರನೂ ಹಾಕ್ಬೋದು, ಕೆಲವ್ರು ಹಿಂಗೆ ಹಾಕ್ತಾರೆ ಇದನ್ನು ಈ ಥರ. ಆದರೆ ನಂಗೆ ಈ ಥರನೇ ಈಸಿ. ಮುಗ ಆಯ್ತಿದೆ ಹಿಂಗೆ, ಇದೇ ಒಂಚೂರು ಆ ಕಡೆ ಕಡಲ್ಲ, ನಮ್ಗೆ ಹೆಂಗೆ ಬೇಕು ಹಂಗೆ ಎಳಿಬೇಕು. ಸಿ, ಏನೂ ಗೊತ್ತೇ ಆಗಲ್ಲ, ಸ್ಕಿನ್ ಕಲರೇ ಹಂಗಿದೆಯೇನೋ, ಎದ್ದಾಗ ಪಿಂಕ್ ಪಿಂಕಾಗಿ ಕಾಣ್ತೀವಲ್ಲ ಆ ಥರ. ಓಕೆನಾ, ಇದು ಇಷ್ಟ ಆಯಿತು. ಆ್ಯಂಡ್ ದೆನ್ ಕಮ್ಸ್ ಮೈ ಫೈನಲ್. ಇದು ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್ ಈಸ್ ಯಾ, ಇದು ಪಿಕ್ಸಿದು. ಓಕೆನಾ, ಪಿಕ್ಸಿ ಒಂದು ಗ್ಲೋ ಬ್ಲಷ್ ಟೆಂಟೆಡ್ ಮಾಯ್ಶ್ಚರೈಸರ್ ಸ್ಟಿಕ್. ಆದರೆ ಜ್ಯೂಸಿ ಚೀಕ್ಸ್ ಆ್ಯಂಡ್ ಲಿಪ್ಸ್ ಮೇಲೂ ಯೂಸ್ ಮಾಡ್ಬೋದಂತೆ. ಟಿಂಟ್ ಇದು. ನಾನು ಇವತ್ತರೆಗೂ ಲಿಪ್ಸ್ ಮೇಲೆ ಯೂಸೇ ಮಾಡಿಲ್ಲ, ಹೇಗೆ ಗೊತ್ತಾಗಿದ್ದು. ಟಿಂಟ್ ಟ್ರೈ ಮಾಡೋಣ. ಈ ಥರ ಬರುತ್ತೆ. ನನಗೆ ಲುಕ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಸೊ ಇದು ಮೆಬ್ಲಿನ್ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟು. ಶೇಡ್ ಬಂದು NU07. ನನಗೆ ಇದು ಸಖತ್ ಇಷ್ಟ ಈ ಕಲರು. ಆ್ಯಂಡ್ ಮೆಬ್ಲಿನಲ್ಲಿ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಯಾಕೆ ತೊಗೊಂಡ್ರೂ ಚೆನ್ನಾಗಿದೆ. ಅದರ ಟೆಕ್ಸ್ಚರು, ಲಾಂಗ್ ಲಾಸ್ಟಿಂಗ್ ಎಲ್ಲ ಚೆನ್ನಾಗಿದೆ. ಆಯ್ತಲ್ಲ. ಸೊ ಇವಾಗ ಆ್ಯಕ್ಚುಲಿ ನನಗೆ ಎಲ್ಲ ಈ ಸ್ವಲ್ಪ ದಿನದಿಂದ ಹೊರ್ಗಡೆ ಓಡಾಡಿ ಈ ಥರ ತುಂಬಾ ಆ್ಯಕ್ನೆಸ್ ಬಂದಿತ್ತು. ಇವಾಗ ನೋಡಿ ಇಲ್ಲವೇ ಇಲ್ಲ. ಇದು ಬರೀ ಮಾರ್ಕ್ ಅಷ್ಟು, ಒಂದೆರಡು ಮಾರ್ಕ್ ಇದೆ. ಹೊರಗಡೆ ತಿನ್ನೋದು ಎಷ್ಟು ಕೆಟ್ಟದು. ಅವ್ರು ಏನೇನು ಎಣ್ಣೆ ಯೂಸ್ ಮಾಡಿರ್ತಾರೋ, ರೀಯೂಸ್ ಮಾಡಿರ್ತಾರೋ, ಟ್ರಾನ್ಸ್ಫ್ಯಾಟ್ ಎಲ್ಲ ಏನೇನು ಇರುತ್ತೋ ಪಾ ದೇವ್ರೆ, ಆಯಿತಾ. ಸೊ ಇವಾಗ ಏನೂ ಇಲ್ಲ, ಲಿಟ್ರಲಿ ಸ್ಕಿನ್ ಫುಲ್ ಕ್ಲಿಯರ್ ಆಗಿದೆ. ಈ ಮಾರ್ಕ್ಗಳು ಒಂದೆರಡಕ್ಕೆಲ್ಲ ಅದು ಹೋದರೆ ಮುಗೀತು. ಸೊ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಹೊರಗಡೆ ಅಂತೂ ಇನ್ನು ತಿನ್ನಲ್ಲ. ತಿಂದ್ರೂ ಡೀಪ್ ಫ್ರೈಡ್ ಆಗಲಿ, ಮೊದಲು ಡೀಪ್ ಫ್ರೈಡ್ ತಿನ್ನಲ್ಲ, ಬಟ್ ಈ ತುಂಬ ಹೆವಿ ಇರೋಂಥ ಐಟಮ್ಗಳು ಲೈಕ್ ಚಿಕನ್ಗೆ ಅಂತಲೇ ಲಾಲಿಪಾಪು ಅದು ಇದು ಮಾಡಿರ್ತಾರಲ್ಲ, ಇದು ಚಿಕನ್ 65, ಲೆಮನ್ ಚಿಕನ್, ಅದಕ್ಕೆಲ್ಲ ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ, ಬಟ್ ಅದರಲ್ಲಿ ತುಂಬ ಕೆಟ್ಟ ಎಣ್ಣೆ ಹಾಕಿರ್ತಾರೆ. ಎಂಥ ದೊಡ್ಡ ಹೋಟ್ಲಿಗೆ ಹೋದರೂ ಎಣ್ಣೆ ಉಳಿಸ್ತಾರೆ. ಅವರು ದುಡ್ಡುಗೋಸ್ಕರ, ಅಂದರೆ ಬಿಸ್ನೆಸ್ ಅವರು ಮಾಡಬೇಕಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ಬಿಸ್ನೆಸ್ ಅವರಿಗೆ. ಸೊ ನಾವು ನಮ್ಮ ಹೆಲ್ತ್ನ ಕಂಟ್ರೋಲ್ ಇಟ್ಕೊಂಡು ಅಪರೂಪಕ್ಕೆ ಒಂದಿನ ಹೋಟ್ಲಿಗೆ ಹೋಗಿ ತಿನ್ನಬೇಕು, ಆಯಿತಾ. ಸೊ ಅದು ನಮ್ಮ ಫೋಕಸ್ ಆಗಿರಬೇಕು. ಸೊ ಇದಿಷ್ಟು. ಲಾಸ್ಟ್ ಟಚಪ್ ಮಾಡ್ಬಿಡೋಣ. ವೈಟ್ ಪೌಡರಲ್ಲಿ ನಾನು ಸೆಬಾವೆಂಟ್ ಯೂಸ್ ಮಾಡ್ತೀನಿ. ನನಗೂ ಇದೆ, ನನ್ನ ಮಗಳಿಗೂ ಇದೆ. ತುಂಬ ಕಮ್ಮಿ, ಹಾಕಲೂ ಬೇಡ ಅಂತ. ಇವಾಗ ಚಳಿ ಅಲ್ವಾ, ಸ್ಕಿನ್ನ ನಾವು ತುಂಬ ಡ್ರೈ ಆಗಿಡಬಾರ್ದು, ಇಟ್ಟರೆ ಮುಖ ಹಾಳಾಗುತ್ತೆ. ಸೊ ಡ್ರೈ ಸ್ಕಿನ್ ಆಗುತ್ತೆ. ಸೊ ಇದು ಸುಮ್ಮನೆ ಆಯ್ಲಿ ಟೆಕ್ಸ್ಚರ್ ಏನಿದೆ ನಂಗೆ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಜಸ್ಟ್ ಹಾಕಲೂ ಬೇಡ ಅಂತ. ಸಿ, ನಾನು ಈ ಥರನೇ ಹಾಕೋದು ಪೌಡರ್. ಇಟ್ ಲುಕ್ಸ್ ಸೋ ಗುಡ್ ಅಲ್ವಾ. ಏನೂ ಬೇಡ.
ಸೊ ನನ್ನ ಕೂದಲು ಹಿಂಗಿದೆ. ಇವಾಗಲೇ ನಾವೇನು ಜಿಮ್ ಹೋಗ್ತಿಲ್ಲ, ನನಗೆ ಇನ್ನೂ ಟೈಮ್ ಇದೆ. ಫಸ್ಟು ನಾನು ಇನ್ನೂ ಕಾಫಿ ಕೂಡ ಕುಡ್ದಿಲ್ಲ. ಈಗ ಹೋಗೋಣ, ಅಡುಗೆ ಮನೆಗೆ ಹೋಗೋಣ. ಜಿಮ್ಮಲ್ಲಿ ಯೂಶ್ವಲಿ ಈ ಥರ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ. ಇದನ್ನು ಮೇಂಟೈನ್ ಮಾಡೋಕ್ಕೆ ಒಂದಷ್ಟು ರೂಲ್ಸ್ ಎಲ್ಲ ಇದೆ, ನಾನು ಅದನ್ನು ತೋರಿಸ್ತೀನಿ, ಹೇಳ್ತೀನಿ. ಓಕೆನಾ? ಓಕೆ, ಹಿಂಗೆ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಬಟ್ ಜಿಮ್ಮಲ್ಲಿ ಹಿಂಗೆ ಇರಲ್ಲ, ಉಚಿತರ ಹೋಗಿರ್ತೀನಿ. ಸರಿ, ಎಲ್ಲಿ ನಂದು ಕ್ಲಿಪ್ಪು ಅದೆಲ್ಲ ಹಾಕ್ತೀನಿ. ನಮ್ಮ ಮನೇಲಿ 100 ರಬ್ಬರ್ ಬ್ಯಾಂಡು ಕ್ಲಿಪ್ಪು ತರ್ತೀನಿ. ಸಮಯಕ್ಕೆ ಯಾವುದೂ ಕೈಗೆ ಸಿಕ್ಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಒಂದು ರೌಂಡ್ ತಲೆ ಬಚ್ಕೋಬೇಕು. ಏನೇ ಮಾಡ್ಸೋದು ತಲೆ ಒಂದು ಸತಿ ಗಟ್ಟಿ ಒಂದು ಸತಿ ಬಾಚ್ಬಿಟ್ರೆ ಒಳ್ಳೆಯದು. ಓಕೆ, ಇದಿಷ್ಟ ಆಯಿತು. ಹಾಂ, ಲಾಸ್ಟಲ್ಲಿ ಇದೊಂದು ಪರ್ಫ್ಯೂಮು. ಇದು ಝೂಡಿಯೋಲ್ಲಿ ತೊಗೊಂಡಿರೋದು ನಾನು, ಸನ್ನಿ ಎಸ್ಕೇಪ್ ಅಂತ. ನನಗೆ ಈ ಫ್ರೇಗ್ರೆನ್ಸ್ ಸಖತ್ ಇಷ್ಟ, ಗಮ್ಮನತ್ತೆ. ಆ್ಯಕ್ಚುಲಿ ಝೂಡಿಯೋಲಿ, ವೆಸ್ಟ್ ಸೈಡಲ್ಲಿ ಅಲ್ಲೆಲ್ಲ ಹೋದಾಗ ಒಂದೊಂದು ಎತ್ಕೊಂಡ್ಬರ್ತಾ ಇರ್ತೀನಿ. ಇಷ್ಟು ಚೆನ್ನಾಗಿ ಕೇಳ್ತಾ ಇರ್ತಾರೆ ಪರ್ಫ್ಯೂಮ್ ಎಲ್ಲ ತೊಗೋತೀರ ಅಂತ. ಆನ್ಲೈನಲ್ಲಿ ಕಮ್ಮಿನೇ. ಈಗ ಒಂದು ತೊಗೊಂಡಿದ್ದೀನಿ, ಬಂದಿದೆ. ಅದೇನೋ ಪ್ಯಾಕೆಟ್ ಓಪನ್ ಮಾಡಿಲ್ಲ, ನೈಕಾಯಿಂದ ಬಂದಿದೆ. ಅದನ್ನ ಒಂದ್ಸತಿ ಟ್ರೈ ಮಾಡೋಣ, ಚೆಕ್ ಮಾಡಬೇಕು. ಅದು ಕಾಂಬೋ 4 or 3 ಏನೋ ಇದೆ, ನಾನು ಡಬ್ಬ ಓಪನು ಮಾಡಿಲ್ಲ. ನೋಡೋಣ, ನೋಡ್ಬಿಟ್ಟು ಹೇಳ್ತೀನಿ. ಇದಂತೂ ಘಮ ಘಮ ಅನ್ನತ್ತೆ. ಏನು ಗೊತ್ತಾ, ಒಂದು ನೆಕ್ ಹತ್ರ, ಇನ್ನೊಂದು ಇಲ್ಲಿ ಬ್ಯಾಕ್ ಸೈಡ್ ಆಫ್ ನೆಕ್, ಒಂದು ಟು ಫೀಲ್ ದಟ್ ಫ್ರೆಶ್ನೆಸ್ ಆಯಿತಾ. ಆಮೇಲೆ ಇಲ್ಲಿ ಪಲ್ಸ್ ಹತ್ರ, ಓಕೆ, ಈ ಕಡೆ ಒಂಚೂರು, ಆಮೇಲೆ ಅಂಡರ್ ಆರ್ಮ್ಸ್. ಆಲ್ ಸೆಟ್, ಘಮ ಘಮ. ಓಕೆ, ಇವಾಗ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಸೊ ಇವಾಗ ಫಸ್ಟು ನನ್ನ ಹಸ್ಬೆಂಡ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿದೆ ಫಸ್ಟು ಒಂದು ಸ್ವಲ್ಪ ಸೋಂಪು ಕಾಳು, ಅದು ಇದು ಎದ್ದ ತಕ್ಷಣ ಖಾಲಿ ಹೋಗ್ತದೆ, ಸರಿನಾ. ಜೀರಿಗೆ, ಅಜ್ವೈನ್. ಅಜ್ವೈನ್ ಅಂತೂ ಸ್ಮೆಲ್ಲು ಫುಲ್ ಸ್ಟ್ರಾಂಗು. ಓಕೆನಾ, ಅವು 3. ಅದಕ್ಕೆ ನೀರು. ಇದನ್ನ ಬೇಡ, ಅಲ್ಲಿರೋಣ. ಇದನ್ನ ಇವಾಗ ನಾನು ಕುದಿಯಕ್ಕೆ ಬಿಟ್ಬಿಡ್ತೀನಿ, ಚೆನ್ನಾಗಿ ಕುದಿಸ್ತೀನಿ. ಅದು ಕುದೀತಾ ಇರಲಿ, ಆಯಿತಾ. ಅದು ನನ್ನ ಹಸ್ಬೆಂಡು ಮಾಡ್ತೀನಿ ನಾನು. ಅಯ್ಯ ಆಯಿತು. ಸೊ ಅದನ್ನ ನನ್ನ ಹಸ್ಬೆಂಡ್ಗೆ, ಅವ್ರಿಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಇದೆ. ಸೊ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಈ ನೀರನ್ನ ಕುಡಿತಾರೆ. ನಾನು ಮಾಮೂಲಿ ನೀರು, ನನಗೂ ಏರ್ಟೆಲ್ ಹರ್ನಿಯಾ ಇದೆ, ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಅಲ್ವಾ. ಆದರೆ ನಾನು ಆ ನೀರೆಲ್ಲ ಅಷ್ಟೊಂದೇನು ಕುಡಿಯೋಲ್ಲ, ಬಿಕಾಸ್ ನಾನಿವಾಗ ನಾನು ಹೆಲ್ದಿ ಲೈಫ್ ಸ್ಟೈಲಲ್ಲಿ ತೊಗೊಬಂದ್ಬಿಟ್ಟಿದ್ದೀನಿ. ಅದು ಅವಶ್ಯಕತೆನೇ ಇಲ್ಲದಿರೋ ಥರ ನಾನು ಕುಡಿಬಾರ್ದೇ ಕುಡಿತಾ ಇರೋದು. ಇದು ಕಾಫಿ, ಆಯಿತಾ. ಏನೇ ಕಾರಣಕ್ಕೂ ಏರ್ಟೆಲ್ ಹರ್ನಿಯಾ, ಸಿವಿಯರ್ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋರು ಕಾಫಿ ಟೀ ಕೈ ಕೂಡ ಹಾಕ್ಬಾರ್ದು. ದಟ್ ಈಸ್ ದ ರಿಯಾಲಿಟಿ. ಅದು ಬೇಗ ಆ್ಯಸಿಡ್ ರಿಫ್ಲೆಕ್ಸನ್ನು ಟ್ರಿಗರ್ ಮಾಡುತ್ತೆ. ಅದಕ್ಕೆ ಅದನ್ನು ಡಾಕ್ಟ್ರು ನಂಗೆ ಯಾವುದೋ ಕಾಲದಲ್ಲಿ ಹೇಳಿದ್ದಾರೆ. ಆದರೆ ಏನು ಮಾಡೋದು, ನಮಗೆ ಬಿಡೋಕ್ಕಾಗ್ತಾಯಿಲ್ಲ. ನಮಗೆ ಇದು ನೋವು ಕೊಡೋದ್ರಿಂದ ಗೊತ್ತಿಟ್ಟು ಬಿಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಏನು ಮಾಡಿದ್ದೀನಿ, ನಮ್ಮ ಪ್ರೀತಿಯ ಬನಾನ, ಖಾಲಿ ಹೊಟ್ಟೆಗೆ ಫಸ್ಟ್ ಇವ್ರು ಒಳಗೆ ಹೋಗ್ತಾರೆ. ಅವ್ರು ಒಳಗೆ ಹೋದ್ಮೇಲೆ ನಮ್ಮ ಹೊಟ್ಟೆಗೆ ಏನೋ ಒಂದು ಬಿದ್ದಿರುತ್ತಲ್ವಾ. ಸೊ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಬಾರ್ದು. ಅದು ಖಾಲಿ ಹೊಟ್ಟೆ ಆಗಲ್ಲ. ಇವಾಗ ನಾವು ಇದನ್ನ ತಿನ್ಕೋತೀವಿ. ಸೊ ಇದನ್ನ ತಿಂದರೆ ಇದಾದ್ಮೇಲೆ ನಾನು ಕಾಫಿ ಕುಡಿಬೋದು. ಇದಾದ್ಮೇಲೆ ಕುಡಿಯೋಂಗಿಲ್ಲ, ಆದರೂ ನಾನು ಕುಡಿತೀನಿ. ಆದರೆ ಈಗ ಎಷ್ಟು ಬೆಟರ್ ಇದ್ದೀನಿ ಅಂದರೆ, ಒಂದು ಕಾಲದಲ್ಲಿ 7ರಿಂದ 8 ಗ್ಲಾಸದಿಂದ ನಾನು ಕಾಫಿ ಟೀ ಕುಡ್ತಿದ್ದು. ಅದು ಗ್ಲಾಸಲ್ಲೆಲ್ಲ, ಮಗ್ಸಲ್ಲಿ ಹೇಳ್ಸೋದು.
ಇದು ಗ್ಲಾಸು, ಓಕೆನಾ. ಇದು ಮಗ್. ಇದರಲ್ಲಿ 7ರಿಂದ 8 ಗ್ಲಾಸ್ ಕುಡಿತಾ ಇದೆ. ಯೋಚನೆ ಮಾಡಿ ಹೆಂಗಿತ್ತು ನಂದು ಕಾಫಿ ಟೀ ಅಡಿಕ್ಷನ್ ಅಂತ. ಈ ಜನರು ಇದಕ್ಕೆ ಏನದು ಲಿಕ್ಕರ್ಗೆ, ಸಿಗ್ರೆಟ್ಟಿಗೆ ಅಭ್ಯಾಸ ಆದರೆ ನಾನು ಕಾಫಿ ಟೀಗೆ ವಿಚಿತ್ರವಾಗಿ ಇಷ್ಟಿಷ್ಟು ಕುಡಿಯೋ ಥರ ಅಭ್ಯಾಸ ಆಗ್ಬಿಟ್ಟಿದೆ. ನನ್ನ ಸ್ಟ್ರೆಸ್ ರಿಲೀವಿಂಗ್ ಫ್ಯಾಕ್ಟರ್ ಅದರಲ್ಲೇ ಇದ್ದು. ಟೂ ಗುಡ್ ಬರೋಣ, ಚೆನ್ನಾಗಿದೆ. ಇವಾಗ ನನ್ನ ಹಸ್ಬೆಂಡ್ಗೆ ವಾಟ್ರು, ನನಗೆ ಕಾಫಿ, ನನ್ನ ಮಗಳಿಗೆ ಒಂಚೂರು ಹಾಲು. ಸೊ ನನಗೆ ಕಾಫಿ ಟೀ ಜಾಸ್ತಿ ತೊಗೊಳ್ಳಲ್ಲ. ಎಷ್ಟು ಅಂತ ಹೇಳಿದ್ರೆ ಒಂದು ಇಷ್ಟು ಕರೆಕ್ಟಾಗಿ ಈ ಮಾರ್ಕ್ ಏನಿದೆ ಆ ಮಾರ್ಕಿನ ಕೆಳಗೆ ತೊಗೋತೀನಿ ಅಷ್ಟೇ. ಅದಕ್ಕೊಂಚೂರು ನೀರು ಹಾಕೋತೀನಿ. ನೀರು ಹೇಗೆ ಹಾಕ್ತೀನಿ ಅಂದರೆ ಕುದಿಸ್ದಾಗ ಪುನಃ ಮಾರ್ಕಾಗೆ ಬರುತ್ತೆ. ಅದಕ್ಕೆ ನಂಗೆ ಚೆನ್ನಾಗಿ ಕುದಿಸಿ ಕುಡಿಯೋಕೆ ಇಷ್ಟ. ಸೊ ಅದು ಸಕ್ಕರೆ ಹಾಕೋತೀರಾ ಮ್ಯಾಮ್ ನೀವು ಟೀ ಕುಡಿದಾಗ, ಕಾಫಿ ಕುಡಿದಾಗ ಅಂತ ತುಂಬ ಜನ ಕೇಳ್ತೀರಾ. 100% ಹೌದು. ಅದನ್ನ ಹಾಕಿಲ್ಲ ಅಂದರೆ ಮೋಸ್ಟ್ಲಿ ಈಸಿ ಆಗ್ಬಿಡೋದು ನಾವು ಕ್ವಿಟ್ ಮಾಡೋದು ಕಾಫಿ ಟೀನ. ನಂಗೆ ಹಾಕದೆ ಕುಡಿಯೋಕ್ಕಾಗಲ್ಲ. ಎಷ್ಟು ಗೊತ್ತಾ, ಇದು 1 ಸ್ಪೂನ್ ಅಲ್ವಾ, 1 ಸ್ಪೂನಲ್ಲಿ ಇಲ್ಲಿ ಅರ್ಧನೂ ಇಲ್ಲ, ಇಷ್ಟು ಹಾಕ್ತೀನಿ. ನಂಗೆ ಅದು ಅಭ್ಯಾಸ ಹೋಗಿದೆ. ಕಮ್ಮಿ ಸಕ್ಕರೆ ದಿನ ಕಮ್ಮಿ ಮಾಡ್ಕೊಂಡು ಬಂದು ಕಮ್ಮಿ ಸಕ್ಕರೆದು ವರ್ಕೌಟ್ ಆಗುತ್ತೆ ನನಗೆ. ಆ್ಯಂಡ್ ಕಾಫಿ ಪುಡಿ ಇತ್ತೀಚೆಗೆ ಟೀ ಸೋಪ್ ಖಾಲಿಯಾಗಿದೆ. ಮನೆಯಲ್ಲಿ ಕಾಫಿ ಪುಡಿ ಸ್ಟಾಕ್ ತುಂಬ ಜಾಸ್ತಿ ಇದೆ. ಸೊ ಕಾಫಿ ಪುಡಿನೇ ಖಾಲಿ ಮಾಡೋಣ ಅಂದ್ಬಿಟ್ಟು ಟೀ ಸೋಪ್ನ ತರಿಸ್ತಾ ಇಲ್ಲ. ಅದಕ್ಕೆ ಕಾಫಿ. ಬಟ್ ನನಗೆ ಒಂದು ಕಾಲದಲ್ಲಿ ಬ್ಲ್ಯಾಕ್ ಕಾಫಿ ತುಂಬ ಕುಡಿತಾ ಇದ್ದೆ. ತಲೆನೇ ಕೆಡಿಸ್ಕೊತಾ ಇರಲಿಲ್ಲ, ಅಷ್ಟು ಲೆದರಲ್ಲಿ ಕುಡಿತಾ ಇದ್ದೆ ನಾನು. ಬಟ್ ಇವಾಗ ಏನಂತ ಹೇಳಿದ್ರೆ ನಾನು ಕುಡಿಯೋಕ್ಕಾಗಲ್ಲ. ನಾನು ಕುಡಿದ ತಕ್ಷಣ ಆ್ಯಸಿಡ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗ್ಬಿಟ್ಟು ಅಷ್ಟೇ ನನ್ನ ಕತೆ. ನನ್ನ ಬಾಡಿನೇ ವೀಕ್ ಮಾಡಿಬಿಡುತ್ತೆ, ಆ ಥರ ಆಗುತ್ತೆ. ಸೊ ಇದನ್ನು ನನ್ನ ಮಗಳು ಕಾಯಿಸ್ಬಿಟ್ರೆ ಆಯಿತು. ಇವಾಗ ಟೈಮ್ ಬಂದು ಹತ್ತಿರ 7 ಗಂಟೆ ಆಗಿದೆ. ನಾನು ಜಿಮ್ಗೆ ಹೋಗ್ತಾ ಇರೋದು 9:30ಗೆ. ಸೊ ನನಗಿನ್ನ 2:30 ಗಂಟೆ ಟೈಮ್ ಇದೆ. ಈ ಟೈಮಲ್ಲಿ ಏನಾದ್ರು ಹೊಟ್ಟೆ ಹಸ್ಕೊಂಡಿದ್ರೆ ನನಗೆ ಸುಸ್ತಾಗ್ಬಿಡುತ್ತೆ. ನಂಗೆ ಜಿಮ್ಮೇ ಮಾಡೋಕ್ಕಾಗಲ್ಲ. ಜಿಮ್ಗೆ ಹೋಗ್ದಂಗೆ ಹೊಟ್ಟೆ ಶುರು ಆಗ್ಬಿಡುತ್ತೆ. ಸೊ ಚೆನ್ನಾಗಿ ತಿನ್ಕೊಂಡು 1 ಅವರ್ ಗ್ಯಾಪ್ 8:30 ಅಷ್ಟೊತ್ತಿಗೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿ ಏನು ಮಾಡಲಿ ಅನ್ನೋದು ದೊಡ್ಡ ಕ್ವೆಶನ್ ಮಾರ್ಕು. ಐ ಹೇಟ್ ದಿಸ್ ಸಿಚುವೇಶನ್. ನಿಜ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಹೊಸ ವರ್ಷ ಅಲ್ವಾ, ನನಗೆ ಏನು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡಲಿ ಅನ್ನೋ ಯೋಚನೆ ಮಾಡೋದಿದೆಯಲ್ಲ, ಅದು ಕಂಡ್ರೆ ನಂಗೆ ಆಗಲ್ಲ. ಸೊ ಅದಕ್ಕೆ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಅಟ್ ಎನಿ ಕಾಸ್ಟ್ ಗೋಯಿಂಗ್ ಫಾರ್ವರ್ಡ್ ಈ ಪ್ರಾಬ್ಲಮಿಗೆ ನಾನು ಬರಬಾರ್ದು. ಬೆಳಿಗ್ಗೆ ಎದ್ದು ಏನು ಮಾಡ್ಲಪ್ಪ, ಏನು ತಿನ್ಲಪ್ಪ, ಏನು ಮನೆಯವ್ರಿಗೆಲ್ಲ ಕೊಡ್ಲಪ್ಪ, ಆ ಪ್ರಾಬ್ಲಮ್ ಬರಬಾರ್ದು ಅಂತ ಇವತ್ತು ಪ್ಲ್ಯಾನ್ ಮಾಡೋಣ. ಸರಿನಾ? ಪ್ರಾಪರ್ ಪ್ಲ್ಯಾನಿಂಗು, ಪ್ರಾಪರ್ ಸ್ಟ್ರಾಟಜಿ. ಈ ಸತಿ ನ್ಯೂ ಇಯರ್ಗೆ ರೆಸೊಲ್ಯೂಷನ್ ಅಲ್ಲ ನಂಗೆ ಬೇಕಾಗಿರೋದು. ವರ್ಕ್ ರಿಸಲ್ಟ್ಸ್ ಅಂದರೆ ದೊಡ್ಡ ರಿಸಲ್ಟ್ಸ್ ಅಲ್ಲ. ಇವಾಗ ನಾಳೆನೇ 10 kg ಕಮ್ಮಿ ಆಗಬೇಕು, ಇಲ್ಲ ನಾಳೆನೇ ಒಂದು ಏನದು ಈಗ ಬರ್ತಿರೋ ಇನ್ಕಮ್ಗಿಂತ ಒಂದು 10% ಜಾಸ್ತಿ ಆಗ್ಬಿಡ್ಬೇಕು, 10 ಪಟ್ಟು ಜಾಸ್ತಿ ಆಗ್ಬಿಡ್ಬೇಕು. ಅದಲ್ಲ ಕೆಲಸ. ನನ್ನ ಕೆಲಸ ನಂದು, ರಿಸಲ್ಟ್ ದೇವ್ದು. ಕರೆಕ್ಟಾ? ಕೆಲಸ ನಾನು ಮಾಡ್ತಾರೆ, ರಿಸಲ್ಟ್ ದೇವ್ರು ಕೊಡ್ತಾನೆ. ಸೊ ಪ್ರತಿಯೊಂದು ಆರ್ಗನೈಸ್. ನಾನು ಯಾವ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದು ನಾನು ಇದನ್ನು ಮಾಡಬೇಕು ಅಂತ ಆಲ್ರೆಡಿ ಪ್ರಿಪೇರ್ಡ್ ಆಗಿದ್ದರೆ ಅದನ್ನು ಮಾಡಿದಾಗ ನಂಗೆ ರಿಸಲ್ಟ್ ಏನು ಸಿಗುತ್ತೆ? ಆ ಟೈಮ್, ಎಕ್ಸ್ಟ್ರಾ ಟೈಮ್ ಸಿಕ್ಕತ್ತೆ, ಆರ್ಗನೈಸ್ಡ್ ಆಗಿ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ದಟ್ ಈಸ್ ಮೈ ರಿಸಲ್ಟ್. ಆ ರಿಸಲ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾವ ರಿಸಲ್ಟ್ ನನಗೆ ಕಣ್ಣಿಗೆ ಕಾಣಲ್ಲ ಅದು ದೇವರು ಕೊಡ್ತಾರೆ. ಕರೆಕ್ಟಾ? ಯಾವ ರಿಸಲ್ಟ್ ನನಗೆ ಕಾಣಿಸುತ್ತೆ, ಮೈಲ್ಸ್ಟೋನ್ ಅಚೀವ್ಮೆಂಟು. ಫಾರ್ ಎಕ್ಸಾಂಪಲ್, ವಾಟ್ರ್ ಬಾಟ್ಲು ಯಾವಾಗಲೂ ಖಾಲಿ ಇಡಬಾರ್ದು, ತುಂಬದಾಗಿರಬೇಕು. ನನ್ನ ಮಗಳು ಎದ್ಲು. ಸೊ ನನ್ನ ಮಗಳು ಎದ್ದು ಬಂದಳು. ಫುಲ್ ಡೈವರ್ಟ್ ಆಗೋಯ್ತು ನನಗೆ. ಎನಿವೇಸ್
ನಾವು ಆರ್ಗನೈಸ್ಡಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಸೊ ಅದನ್ನು ಯಾವ ಥರ ಚೆಕ್ ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತೀನಿ ಅಂತ ಹೋಗ್ತಾ ತೋರಿಸ್ತೀನಿ. ಟೈಮ್ ಸಿಕ್ಕಿದಾಗ ಇವತ್ತು ಮನೆಗೆ ಬಂದ ಮೇಲೆ ಕುತ್ಕೊಂಡು ಅದ್ರ ಮೇಲೆ ಫಸ್ಟು ವರ್ಕ್ ಮಾಡೋದು, ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಫಸ್ಟು ನನ್ನ ಟು ಡೂ ಲಿಸ್ಟ್ ರೆಡಿ ಇದ್ದರೆ ಕೆಲಸ ಪಟ 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 ಅಂತ ಆಗುತ್ತೆ. ಸೊ ನನ್ನ ಕಾಫಿ ರೆಡಿ ಆಯಿತು, ನನ್ನ ಹಸ್ಬೆಂಡ್ ನೀರು ರೆಡಿ ಆಯಿತು, ಪಾಪುಗೆ ಹಾಲು ರೆಡಿ ಆಯಿತು, ಒಳ್ಳೆದಲ್ಲ ಸ್ಟಡಿ ವಾವ್. ಸೊ ನಮ್ಮ ಕಾಫಿ ಪಟ ಪಟ ಅಂತ ಕುಡ್ಕೊಂಡು ಬರೋಣ. ನಾನು ಹೇಳ್ದೆ ಅಲ್ವಾ, ಕರೆಕ್ಟಾಗಿ ಆ ಮಾರ್ಕಿಂಗಿಗೆ ಕಾಫಿ ಬರುತ್ತೆ. ಓಕೆ, ನಿಂಗೆ ಅದು ನೀರು ಕೊಟ್ಬಿಡ್ಲಮ್ಮ. ನನ್ನ ಹಸ್ಬೆಂಡು ಇದು ಚಿಕ್ಕದು ಸಾಕು. ಇವ್ರದ್ದು ಈ ಥರ ಕುದ್ದಿನ ಕಲರ್ ಚೇಂಜ್ ಆಗಿರುತ್ತೆ. ಸೊ ಲಾಲ ಕೊಡ್ಲಾ ಚಿನ್ನಿ ನಿಂಗೆ? ಮತ್ತೆ ಬೆಳಗ್ಗೆ ಬೆಳಗ್ಗೆ ಯಾರು ಗಮೀಸ್ ಕೊಡ್ತಾರೆ? ಲಾಲ ಕುಡಿಬೇಕು, ತಿಂಡಿ ತಿನ್ನಬೇಕು, ಆಮೇಲೆ ಗಮೀಸ್ ಎಲ್ಲ. ಬೇಗ ಕುಡ್ಕೊಂಡು ಮತ್ತೆ ಸಿಗ್ತೇನೆ. ಸೊ ಇಲ್ಲಿ ನಾನು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಮಧ್ಯಾಹ್ನಕ್ಕೂ ಸೇರಿಸಿ ಸಾರು ಈಗಲೇ ಮಾಡಿಬಿಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಬೀನ್ಸು, ಒಂದು ಕ್ಯಾರೆಟ್, ಒಂದಷ್ಟು ಹೂಕೋಸು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಅಲ್ಲಾಗಲ್ಲ ಅಲ್ಲಿ. ನೆಕ್ಸ್ಟು ಒಂದು ಚಿಕ್ಕ ಈರುಳ್ಳಿ, ಮೀಡಿಯಮ್ ಸೈಜ್ಗಿಂತ ಒಂದು ಚೂರು ಚಿಕ್ಕದು. ಆ್ಯಂಡ್ ಓಕೆ, ಒಂದು ದಪ್ಪ ಟೊಮೊಟೊ ತೊಗೋತಾ ಇದ್ದೀನಿ. ಒಂದು ದಪ್ಪ ಟೊಮೊಟೊ ಕಟ್ ಮಾಡಿದ್ದೀನಿ ಅರ್ಧಕ್ಕೆ. ಸೊ ರಫ್ಲಿ ಚಾಪ್ ಮಾಡ್ಬೋಣ. ಇದೆಲ್ಲ ಸಾರ್ಗಲ್ವ, ಬೇಳೆ ಸಾರ್ಗಲ್ವ, ಎಲ್ಲ ರಫ್ಲಿ ಚಾಪೇ ವರ್ಕ್ ಆಗುತ್ತಲ್ಲ. ಅಲ್ಲೆಲ್ಲ ಒದ್ದೆ ಆಗಿದೆ ಬೇಡ. ಅಲ್ಲಿ ಜಾಗ ಇಲ್ಲಮ್ಮ, ಪ್ಲೀಸ್. ನನ್ನ ಮಗಳಿಗೆ ಅಡುಗೆ ಮನೇಲಿ ನಾನು ಏನಾದ್ರು ಮಾಡ್ತಾ ಇದ್ರೆ ಅವಳು ಸ್ಲ್ಯಾಬ್ ಮೇಲೆ ಕುತ್ಕೋಬೇಕು. ನನಗೆ ಕೈ ಕಾಲು ಆಡಲ್ಲ, ಏನಾರು ಏಟ್ ಮಾಡ್ಕೊಬಿಡ್ತಾಳೆ ಅಂತ. ಐ ಲವ್ ಯು. ಓಕೆ, ಇವಾಗ ಒಂದು ಟೊಮ್ಯಾಟೊ ಹಾಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಇಲ್ಲಿದೆ. ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕೋತೀನಿ ನಾನು. ನಮ್ಮ ಅಡುಗೆಗಳು ಸಖತ್ ಈಸಿ, ನಾವು ಮಾಡ್ಕೋಬೋದು. ಅದರಲ್ಲೇ ನಾವು ಆಟ ಆಡ್ಬೋದು, ಹೆಲ್ದಿಯಾಗಿರ್ಬೋದು. ನಮ್ಮ ಅಡುಗೆಗಳೇನು ಯಾವುದೂ ಕೆಟ್ಟಲ್ಲ. ಸೊ ಇದು ಬೇಳೆ ಸಾರು ಪುಡಿ, ಸಾಂಬಾರು ಪುಡಿ ಒಂದು 2-3 ಸ್ಪೂನ್ ಬೇಕಾಗತ್ತೆ. ನಾವು ಸ್ವಲ್ಪ ಖಾರ ಕಮ್ಮಿನೇ ಮಾಡೋದ್ರಿಂದ 3 ಸ್ಪೂನ್ ಬೇಕಾಗತ್ತೆ. ಆ್ಯಂಡ್ ಫುಲ್ ನೀರು. ಬೇಳೆ ಸಾರಲ್ವಾ, ಸ್ವಲ್ಪ ತೆಳುಗಿದ್ರೇ ಬೆಟರು. ಸೊ ಸ್ವಲ್ಪ ಜಾಸ್ತಿನೇ ನೀರು. ನಿಮಗೆ ಕಾಣಿಸ್ತದಲ್ಲ, ಇವಾಗ ಇದ್ರ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಮುಗಿ. ನಂಗೆ ಚೂರು ನೀರು ಹಾಕೋಣ ಅನ್ನಿಸ್ತಾ ಇದೆ, ಹಾಕ್ಕೊಡೋಣ. ಸೊ ಲಿಡ್ ಕ್ಲೋಸ್. ಸಾರು ರೆಡಿ ಇದೆ. ಇದನ್ನು ಕೂಗಿಸ್ಬಿಟ್ರೆ ಒಗ್ಗರಣೆ ಹಾಕಿದ್ರೆ ಮುಗ್ದತ್ತು ಸಾರು ಕತೆ. ಇವಾಗ ನೆಕ್ಸ್ಟು ನಮಗೆ ಇನ್ನೇನೇನು ಬೇಕು ಬೆಳಿಗ್ಗೆ ತಿಂಡಿಗೆ ಆಲ್ರೆಡಿ ದೋಸೆ ಸಂಪಣ ಇದೆ. ಆ್ಯಂಡ್ ಒಂದು ಸ್ವಲ್ಪ ಗೊಜ್ಜಿದೆ ಅವರೆಕಾಳ್ದು. ಸೊ ಅದು ಸಾರ್ಟೆಡ್. ಮಧ್ಯಾಹ್ನಕ್ಕೆ ಸಾರು,
ಆಮೇಲೆ ಅನ್ನ ನಾನಂತೂ ಇಷ್ಟೇ ತಿನ್ನೋದು. ಸೊ ಅದೇ ಸಾಕು ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ. ಅವರು ಇವಾಗ ನನ್ನ ಹಸ್ಬೆಂಡ್ ಕೂಡ ಸೀರಿಯಸ್ ಆಗಿ ಡಯಟ್ ಮಾಡ್ತಾರೆ. ಸೊ ಅದೇ ಸಾಕು. ಹಾಂ, ವೆಜಿಟೇಬಲ್ಸ್ ಪೆಂಡಿಂಗ್ ಇದೆ. ಸೊ ಆ್ಯಡೆಡ್ ವೆಜಿಟೇಬಲ್ಸ್ಗೆ ಅಂತ ನಮ್ಮ ಬಾಡಿಯಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಆಯಿತಾ. ಕಾರ್ಬ್ಸು, ಆಮೇಲೆ ಪ್ರೋಟೀನು, ಫೈಬರು ಎಲ್ಲನೂ ಬೇಕು, ಫ್ಯಾಟ್ ಕೂಡ ಬೇಕು. ಸೊ ಇವಾಗ ಕಾರ್ಬ್ಸ್ಗೆ ಅಂತ ಅನ್ನ ಸಾರು ರೆಡಿ ಇದೆ, ಕರೆಕ್ಟಾ. ಜೊತೆಗೆ ನಮಗೆ ಬೇಕಾಗಿರೋ ನ್ಯೂಟ್ರಿಷನು, ಮಸಾಲೆಗಳು, ಅದರಿಂದ ಬರೋ ಅಂಥ ಹೆಲ್ತ್ ಬೆನಿಫಿಟ್ಸು, ಆ್ಯಂಟಿ ಆಕ್ಸಿಡೆಂಟ್ಸು, ಟರ್ಮರಿಕಿಂದ ಬರೋದು ಎಲ್ಲ ನಮ್ಮ ಸಾರಿಂದ ಸಿಕ್ಕತ್ತೆ. ಆ್ಯಂಡ್ ಸೌತೆಕಾಯಿ ಇಸ್ ಫಾರ್ ದಟ್ ಎಕ್ಸ್ಟ್ರಾ ಫೈಬರ್ ಅಲ್ವಾ. ಆ್ಯಂಡ್ ದೆನ್ ಪ್ರೋಟೀನ್ಗೆ ಏನು ಪ್ಲ್ಯಾನ್ ಮಾಡಿಲ್ಲ, ಅದೇ ಮೇನು. ನಾವು ಪ್ರೋಟೀನ್ ಮಿಸ್ ಮಾಡಿದ್ರೆ ದಿನದಲ್ಲಿ ಒಂದು ನಮ್ಮ ಮಸಲ್ ಮಾಸ್ನ ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಇನ್ನೊಂದು ತುಂಬ ಬೇಗ ಎನರ್ಜಿ ಕ್ರ್ಯಾಶ್ ಡೌನ್ ಆಗುತ್ತೆ. ಆವಾಗ ಸಿಕ್ಕಿದೆಲ್ಲ ನಮಗೆ ಕ್ರೇವಿಂಗ್ಸ್ ಬರುತ್ತೆ ಆ್ಯಂಡ್ ಸಿಕ್ಕಿದೆಲ್ಲ ತಿಂತೀವಿ. ಸೊ ಜಾಸ್ತಿ ಕಾರ್ಬ್ಸ್ ಬೇಕು, ಎನರ್ಜಿ ಫಾಸ್ಟಾಗಿ ಮೇಲೋಗಿ ಫಾಸ್ಟಾಗಿ ಕೆಳಗೆ ಬಂದಾಗ ನಮಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅದು ಹೊಟ್ಟೆ ಹಸಿವು ಆಗಿರಲ್ಲ, ಎನರ್ಜಿ ಲೋ ಆಗಿರುತ್ತೆ. ಸೊ ನಾವು ಶುಗರ್ ಸ್ಪೈಕ್ಸ್ ಆಗದೆ ಇರೋ ಥರ ಫುಡ್ ಕೊಟ್ಟಾಗ ನಮ್ಗೆ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ, ಆಯಿತಾ. ಸೊ ಪ್ರೋಟೀನೇ ಮೇನು. ಪ್ರೋಟೀನ್ಗೆ ಅಂತ ಇವಾಗ ನನ್ನ ಹತ್ರ ಪನ್ನೀರ್ ಇದೆ, ಜೊತೆಗೆ ಚಿಕ್ ಪೀಸ್ ಇದೆ. ಸೊ ಅದರಲ್ಲಿ ಏನಾದ್ರು ಮಾಡ್ತೀನಿ. ಸೌತೆಕಾಯಿ ಜಾಸ್ತಿ ಬಲ್ತಿರೋದಿದ್ರೆ ಯೂಶಲಾಗಿ ಅದನ್ನ ತಿನ್ನಬೇಕು ಅಂತ ಅನ್ಸಲ್ಲ. ಆವಾಗ ಏನು ಮಾಡ್ತೀನಿ, ಇದು ಬರೀ ಮಧ್ಯದಲ್ಲಿ ಮಾತ್ರ ಜಾಸ್ತಿ ಬರ್ತದೆ, ಇಲ್ಲೆಲ್ಲ ಕಮ್ಮಿನೇ ಇದೆ. ಸೊ ನಾನು ಸೈಡ್ ಮಾತ್ರ ತೊಗೊತೀನಿ, ಮಧ್ಯದಲ್ಲಿರೋ ತಿರುಳನ್ನು ಬಿಟ್ಬಿಡ್ತೀನಿ. ಇಲ್ಲಾಂದರೆ ನಮ್ಮ ಮನೇಲಿರೋರೆಲ್ಲರೂ ಅಯ್ಯೋ ಬೇಡ 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 ಅಂತಾರೆ. ಅದಕ್ಕೆ ಬೆಸ್ಟ್ ಅಂದರೆ ಸೈಡ್ಸ್ ಮಾತ್ರ ತೊಗೊಳೋದು. ಸೌತೆಕಾಯಿನಲ್ಲ, ಈ ಬಾಕ್ಸ್ ಬಂದು ಎಲ್ಲರೂ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತೀರಾ. ದಿಸ್ ಇಸ್ ಫ್ರಮ್ ಐಕಿಯಲ್ಲಿ ತೊಗೊಂಡ್ರೆ ಬಾಕ್ಸು. ಐಕಿಯಾದು ಸ್ಟೋರ್ಗೆ ಹೋಗ್ಬೋದು, ಇಲ್ಲ ಅಂದರೆ ಅವ್ರದ್ದೇನೆ ಸ್ಪೆಷಲಾಗಿ ಆನ್ಲೈನ್ ವೆಬ್ಸೈಟ್ ಇದೆ, ಅಲ್ಲಿನೂ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಅವ್ರದ್ದು ಒಂದೊಂದ್ಸತಿ ಡೆಲಿವರಿ ಇರುತ್ತೆ, ಒಂದ್ಸತಿ ಇರಲ್ಲ. ಬಟ್ ಅಲ್ಲಿ ಹೋಗಿ ತೊಗೊಂಡ್ರೆ ಬೆಟರ್ ಇರುತ್ತೆ. ಡೆಲಿವರಿ ಇದ್ದರೆ ಇಟ್ಸ್ ಗುಡ್, ಪ್ರಾಡಕ್ಟ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ಏನಿದ್ರು ಸಖತ್ ಫ್ರೆಶ್ ಆಗಿರುತ್ತೆ. ಸೊ ಸೌತೆಕಾಯಿ ಬೆಳಗ್ಗೆ ತಿಂಡಿಗೆ ಇವಾಗ ನನ್ನ ಹಸ್ಬೆಂಡ್ಗೆ ದೋಸೆ ಮತ್ತು ಅವರೆಕಾಳು ಗೊಜ್ಜಿಕೊಡ್ತೀನಿ. ನನಗೆ ತಿನ್ನೋಕ್ಕೆ ಯಾಕೋ ಮನ್ಸು ಬರ್ತಾಯಿಲ್ಲ. ಏನು ಮಾಡಲಿ, ನಂಗೆ ಬೆಳಗ್ಗೆ ತುಂಬ ಮಸಾಲೆ ಇರೋದು ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ಸೊ ಅವಾಗಿಂದ ಯೋಚನೆ ಮಾಡ್ತಾನೇ ಇದ್ದೀನಿ ಏನು ತಿನ್ನಲಿ ಅಂತ. ಈ ಪ್ರಾಬ್ಲಮೇ ನಂಗೆ ಇಷ್ಟ ಇಲ್ಲ. ನಾಳೆಯಿಂದ ಎಲ್ಲ ರೆಡಿ ಇರ್ಬೇಕು, ನಾನು ಏನು ತಿಂತೀನಿ ಅನ್ನೋದು. ಯೋಚನೆ ಮಾಡ್ಕೊಂಡು ಬರ್ತೀನಿ ರೀ. ಓಕೆ, ನನ್ನ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಬಂತು. ಐ ಆಮ್ ಈಟಿಂಗ್ ಪಾಸ್ತಾ. ಯಾವಾಗಲೂ ಹಿಂಗೆ ತಿನ್ಬೇಕು ಅಂತ ಅನ್ಸಲ್ಲ. ಇವತ್ತು ಯಾಕೋ ಸ್ಪೆಷಲಾಗಿ ಏನಾದ್ರು ತಿನ್ನೋಣ ಅನಿಸ್ತಾ ಇದೆ. ಸೊ ಲೆಟ್ಸ್ ಡೂ ದ್ಯಾಟ್. ಹಾಕ್ತೀಯಾ? ಓಕೆ. ಸೊ ನಾನಿಲ್ಲಿ ಮ್ಯಾಕ್ರೋನಿ ಪಾಸ್ತಾ ವೇಕ್ಫೀಲ್ಡ್ ಬ್ರ್ಯಾಂಡ್ ತಗೋತಾ ಇದ್ದೀನಿ. ನೀವು ಯಾವುದೋ ತಗೋಬೋದು, ವೆಲ್ ನೋನ್ ಬ್ರ್ಯಾಂಡ್. ಅವಳನ್ನ ಒಂದ್ಸತಿ ತೋರಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ಅವಳಿಗೂ ನೆಮ್ಮದಿ ಇರಲ್ಲ, ನಿಮಗೂ ಯಾಕೆ ತೋರಿಸ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಗೋ. ಓಕೆ, ಸೊ ಪಾಸ್ತಾಗೆ ಸಿಂಪಲ್ಲು ನಾನು ಮಾಡೋದು ಇಷ್ಟೇ. ನೀರು ಹಾಕೋದು, ಉಪ್ಪಲ್ಲಿ ಉಪ್ಪಂತೂ ತುಂಬ ಕಮ್ಮಿ ಹಾಕಬೇಕು. ಇಲ್ಲ ಹಾಕ್ಲೋ ಬೇಡೋ ಅಂತ, ಬೇಯಕ್ಕೆ ಅಂತ ಅಷ್ಟೇ. ಆ್ಯಂಡ್ ಸ್ವಲ್ಪ ಎಣ್ಣೆ, ಕಚ್ಚದೇ ಇರಲಿ ಅಂತ ಏನಿಲ್ಲ, 1 2 ಅಷ್ಟೇ.
ಸೊ ಓಕೆ ಡನ್. ಈ ಕಡೆ ಸಾರು ರೆಡಿ, ಆ ಕಡೆ ಪಾಸ್ತಾ ರೆಡಿ. ಹಾಂ, ಪಾಸ್ತಾಗೆ ಇದು ಕೊಡಬೇಕಲ್ಲ ನಾವು, ಬೇಸ್ ಮಾಡಬೇಕಂದ್ರೆ ಅದು ಹೈ ಪ್ರೋಟೀನಲ್ಲೇ ಕೊಡಬೇಕು. ಲೆಟ್ ಮಿ ಕಮ್ ಬ್ಯಾಕ್. ಸೊ ಪಾಸ್ತಾ ಬೇಸ್ಗೆ ಸಿಂಪಲ್ಲಾಗಿ ಒಂದು 4 ಕಾಳು ಬೆಳ್ಳುಳ್ಳಿ, ಒಂದು 1/4 ಪೀಸ್ ಇದು ಪನ್ನೀರ್ ಪ್ಯಾಕ್ನ ಈ ಥರ ಕಟ್ ಮಾಡೋದ್ರಿಂದ ಒಂದು ಅರ್ಧ ಯೂಸ್ ಮಾಡಿದ್ಮೇಲೆ ಪುನಃ ಇದನ್ನೇ ಯೂಸ್ ಮಾಡ್ಬೋದು, ಸೀಲ್ ಮಾಡ್ಬೋದು. ಇನ್ನೊಂದು ಎನ್ವೈರನ್ಮೆಂಟ್ಗೆ ಸಖತ್ ಒಳ್ಳೇದು. ಒಂದಿಷ್ಟು ಪೀಸ್ ಅರ್ಧೇಸಿ ಬದಲು ಈ ಥರ ಮಾಡಿದ್ರೆ ಫುಲ್ ಕವರ್ ಆಚೆ ಹೋಗುತ್ತೆ. ಸೊ ದಿಸ್ ಪಾರ್ಟ್. ಓ ಯಾಕೋ ಇವತ್ತು ತಲೆನೇ ಹುಡ್ಕಲ್ಲ. ಪನ್ನೀರು ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಮೆಣಸಿನ್ಕಾಯಿ. ಓಕೆ, ಇಷ್ಟೇ. ಸೊ ನಮ್ಮ ಪಾಸ್ತಾ ಬೆಂದಿದೆ, ಇಲ್ಲಿ ನೋಡಿ ಈ ಥರ ಕಾಣುತ್ತೆ. ಬೆಂದಿರೋದನ್ನ ಹಿಂಗೆ ತೂತನ ಪಾತ್ರೆಗೆ ನಮ್ಮ ಸಾರು ಆಗ್ತಾರೆ ಆಲ್ರೆಡಿ. ಆಯಿತಾ? ತೂತನ ಪಾತ್ರೆಗೆ ಕೆಳಗಡೆ ಒಂದು ಪಾತ್ರೆ ಕೊಟ್ಟಿದ್ದೀನಿ. ಈ ಮಿಕ್ಕಿರೋ ಸ್ಟಾರ್ಚು ನಮ್ಗೆ ಯೂಸ್ ಆಗುತ್ತೆ. ಇನ್ ಕೇಸ್ ನಾವು ಮಾಡಿರೋ ಬೇಸು ಸಾಕಾಗಿಲ್ಲ ಗಟ್ಟಿ ಅಂದಾಗ ಈ ಸ್ಟಾರ್ಚ್ ಹೆಲ್ಪ್ ಆಗುತ್ತೆ. ಸೊ ಇದು ಪಾಸ್ತಾ, ಇದು ಬೇಸು ಇಲ್ಲಿ. ಓಕೆನಾ? ಇದನ್ನ ನಾನು ಇವಾಗ ಕೋಲ್ಡ್ ವಾಟರ್ ತೊಳ್ಕೊಂಡು ಬಿಡ್ತೀನಿ, ಯಾಕಂದ್ರೆ ನಾನು ಒಗ್ಗರಣೆ ಎಲ್ಲ ಹಾಕಷ್ಟರಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಸೊ ಕೋಲ್ಡ್ ವಾಟರ್ ತೊಳ್ಕೊಂಡು ಬಂದ್ಬಿಡ್ತೀನಿ. ನನ್ನ ಮಗಳಿಗೆ ಪಾಸ್ತಾ ಇಷ್ಟ ಹಿಂಗೆ ತಿನ್ನಕ್ಕೆ, ಸೊ ಅವಳಿಗೊಂದು ರೌಂಡ್ ಹಿಂಗೆ ಕೊಡ್ತೀನಿ. ಇಷ್ಟು ಪಾಸ್ತಾ ನಮಗಿದೆ. ನಮ್ಮ ಸಾರು ಆಗಿದೆ, ಒಗ್ಗರಣೆ ಒಂದು ಹಾಕೊಂಡ್ಬಿಟ್ರೆ ಆಯಿತು. ಸೊ ಇವಾಗ ಇಲ್ಲಿ ನಾನು ಇಲ್ಲಿ ತಗೋ, ಬಸ್ ತಿನ್ ಬಾ, ಪಾಸ್ತಾ ತಿನ್ನು, ಆಮೇಲೆ ಆಟಾಡು. ತಗೋ. ನೀನು ಏನೆಲ್ಲೋ ಕಲರು ಇದಕ್ಕೋಗು. ಚೆಲ್ಬೇಡಮ್ಮ. ಸ್ಪೂನ್ ಕೊಡ್ಲಾ? ಇದಾ ಇದಾ ಮತ್ತಿನ್ನೇ ಅದೇ ಇದಾ 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 ಪಿಂಕ್. ಒಂದು ಚೂರು ಎಣ್ಣೆ ಇಷ್ಟೇ, ಹಾಕ್ಲೋ ಬೇಡವಂತ ಹಾಕಿದ್ದೀನಿ. ಅದಕ್ಕೊಂಚೂರೇ ಚೂರು ಬಟರ್ ಟೇಸ್ಟಿಗೆ ಅಂತ ಅಷ್ಟೆ. ಇನ್ನೊಂದು ಕಡೆ ಹುಸ್ಲಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಬಾಯ್ಲ್ಡ್ ಚಿಕ್ ಪೀಸ್ ಇದೆ, ಫುಲ್ ಬೆಣ್ಣೆ ಥರ ಬಂದಿದೆ. ಅದು ಹುಸ್ಲಿ ಮಾಡಿ ಇಟ್ಬಿಡ್ತೀನಿ. ಪ್ರೋಟೀನ್ ಪ್ರಾಬ್ಲಮ್ ಸಾರ್ಟೆಡ್. ಸೊ ಈ ಕಡೆ ನಮ್ಮದು ಬೆಣ್ಣೆ ಕರಗ್ತು. ಹಾಂ, ಏನಾಕಿದೆ ಅಂದರೆ ಬೆಳ್ಳುಳ್ಳಿ ತೆಗೆದುಕೊಂಡಿದೆ, ಒಂದು 3 ಕಾಳು ಅಷ್ಟೇ ಫ್ಲೇವರ್ಗೆ ಅಂತ. ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡಿಬಿಡೋದು. ಪಾಸ್ತಾಗೆ ಯಾವ ವೆಜಿಟೇಬಲ್ಸ್ ಹಾಕ್ತಾ ಇಲ್ಲ, ಇಟ್ಸ್ ಅ ಪ್ಲೇನ್ ಪಾಸ್ತಾ. ಇಲ್ಲಿ ಹುಸ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹುಸ್ಲಿದೇನು ರೆಸಿಪಿ ಹೇಳೋದು ಬೇಡ ಅಲ್ವಾ, ನಿಮಗೆ ಗೊತ್ತು. ಒಂಚೂರು ಎಣ್ಣೆ. ಎಣ್ಣೆ ಮಾತ್ರ ನಾನು ಹಾಕ್ಲೋ ಬೇಡವ ಅಂತಾನೆ ಹಾಕೋದಿಲ್ಲ. ಈ ಥರ ಅದನ್ನೇ ಫುಲ್ ಪ್ಯಾನ್ ಎಲ್ಲ ಗ್ರೀಸ್ ಆಗಂಗೆ ಮಾಡ್ಬಿಡ್ತೇನೆ ಅಷ್ಟೇ. ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಆಚೆ ಕಡೆ ಬೆಳೆದಿದೆ, ಬಟ್ ಹೋಗಿ ಕಿತ್ಕೊಬರೋಕೆ ಟೈಮ್ ಇಲ್ಲ. ನಾನು ನೋಡಿ ನನ್ನಿಂದ ನನ್ನ ಮಗಳೂ ಓಡಿ ಬರ್ತಾಳೆ. ಅದ್ರ ಜೊತೆಗೆ ಇನ್ನು ನಮ್ಮನೇಲಿ 2 ಅವಲ್ಲ, ನಂದು 2 ಮಕ್ಕಳವಲ್ಲ, ಅವು ಓಡಿ ಬರ್ತಾರೆ.
ಸೊ ಬೆಟರ್ ಕರ್ಬೇವಿನ ಸೊಪ್ಪು ಇಲ್ಲದೇ ಉಸ್ಲಿ ಮಾಡೋಣ. ಆಯಿತು, ಅದಕ್ಕೆ ಮಸಾಲೆ ಹಾಕೊಡ್ತೀನಿ ನೋಡು. ಪ್ಲೇನ್ ತಿಂತೀನಿ ಅಂದ್ರೆ ಹಂಗೆ ಆಗೋದು. ಸರಿ ಬಿಡು. ಇವಾಗ ಏನಿಲ್ಲ, ಈ ಪಾಸ್ತಾ ಅದಕ್ಕೆ ನಮ್ದು ಸವಾಗಲ ಏನೇನು ಹಾಕಿದ್ರೆ ತೋರಿಸಿದ್ನಲ್ಲ ಅದನ್ನ ಆರಿಸಿಟ್ಟಿದ್ದೀನಿ. ಓಕೆ, ನಮ್ಮ ಹುಚ್ಚಿಗೆ ಇವಾಗ ಇದೊಂದು ಡ್ರಮ್ ಕುದಿ ಬಂದಿದೆ. ಇದಕ್ಕೆ ನಾನು ಪಾಸ್ತಾ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಬೇಕಾಗತ್ತೆ. ಅಷ್ಟೇ. ಇವಾಗ ಇದು ಬೆಂದರೆ ಚೆನ್ನಾಗಿ ಬೆಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕಷ್ಟೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ನೀರು ಬೇಕಂದ್ರೆ ಸ್ಟಾರ್ಚ್ ನೀರು ಹೆಲ್ಪ್ ಆಗುತ್ತೆ ಅಂತ, ಆ ಕನ್ಸಿಸ್ಟೆನ್ಸಿ ತರಕ್ಕೆ. ಫುಲ್ ಹಾಕಿಲ್ಲ, ಎಷ್ಟು ಬೇಕು ಅಷ್ಟು ಹಾಕೋಬೇಕಷ್ಟೆ. ಸೊ ಇದು ನೋಡಿ, ಪಾಸ್ತಾ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಓಕೆ, ಸೊ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ. ನಾನು 2 ನಿಮಿಷ ಆದರೆ ಫುಲ್ ಕ್ರೀಮಿ ಆಗಿಬಿಡುತ್ತೆ. ಇವಾಗ ನಾನು ಆರಿಗ್ಯಾನೋ ಯೂಸ್ ಮಾಡ್ತಾ ಇದ್ದೀನಿ. ಇದು ಇಟಾಲಿಯನ್ ಮಿಕ್ಸ್ಡ್ ಹರ್ಬ್ಸ್. ನಾನು ಹರ್ಬ್ಸ್ನ ಹಾಕಷ್ಟರಲ್ಲೇ ಅದು ಆಗೇ ಹೋಯ್ತು. ಆ್ಯಂಡ್ ಇದ್ರ ಸೈಜ್ ಕೂಡ ನೋಡಿ, ಹತ್ರದಲ್ಲಿ ತೋರಿಸ್ತೀನಿ. ಒಂದೊಂದು ಪಾಸ್ತಾ ಸೈಜು ತುಂಬ ದೊಡ್ಡದಾಗಿದೆ. ಇಷ್ಟಿಷ್ಟೇ ಇತ್ತಲ್ವ ನಾನು ಹಾಕಿದಾಗ. ಈಗ ನೋಡಿ ಸೈಜ್ ಎಷ್ಟು ದೊಡ್ಡದು ಕಾಣಿಸ್ತಾ ಇದೆಯಾ, ಇಷ್ಟು ದೊಡ್ಡದು. ಓಕೆ, ಬ್ರೇಕ್ಫಾಸ್ಟ್ ರೆಡಿ. ಹೈ ಪ್ರೋಟೀನ್. ಹೋಗು ಬರೋಗು. ಓಕೆ, ಸೊ ಇದು ನೋಡಿ, ಹೈ ಪ್ರೋಟೀನ್ ಪಾಸ್ತಾ ರೆಡಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಂತ. ಸೊ ಸಾಂಬಾರು ಕೂಗ್ಸಿದ್ದೀನಿ, ಈಗ ಒಗ್ಗರಣೆ ಹಾಕೋತೀನಿ ಫಾಸ್ಟಾಗಿ. ಚಿಕ್ ಸ್ಯಾಲಡ್ ಅಲ್ಲ, ನಮ್ಮ ಕಡೆ ಹುಸ್ಲಿ. ಓಕೆ, ಹುಸ್ಲಿ ಆಗಿದೆ. ಕುಕುಂಬರ್ ಕಟ್ ಆಗಿದೆ. ಸೊ ಅನ್ನ ಆಲ್ರೆಡಿ ರೆಡಿ ಇದೆ. ಆ್ಯಂಡ್ ಸೀಬೆಕಾಯಿ. ಓಕೆ, ಇಲ್ಲಿ ಎಕ್ಸ್ಟ್ರಾನಿದೆ, 2 ಕಟ್ ಮಾಡಿದ್ದೀನಿ. ಇವಾಗ ಅದೆಲ್ಲ ಹೋಗುತ್ತೆ. ಸೊ ನಮ್ಮ ಪ್ಲೇಟಿಂಗ್ ರೆಡಿ ಮಾಡ್ಕೊಂಬಿಡೋಣ. ಸೊ ನಮ್ಮದು ಪಾಸ್ತಾ ಏನು ರೆಡಿ ಆಗಿದೆ ಅದನ್ನು ಇಲ್ಲಿ ಪ್ಲೇಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಚಿಕ್ಕದಕ್ಕೆ ಹಾಕೋತೀನಿ. ಈ ಪ್ಲೇಟ್ ತೊಗೊಂಡಿರೋ ಕಾರಣನೇ ಅದು, ಬ್ಯಾಲೆನ್ಸ್ಡಾಗಿ ಫೀಲ್ ಆಗಲಿ ಅಂತ. ಸೊ ಇದು ನಮ್ಮ ಪಾಸ್ತಾ. ನಾನೀಗ ವರ್ಕೌಟ್ ಮಾಡ್ತೀನಲ್ಲ ಹೆಂಗಿದ್ರು, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಏನಾಗಲ್ಲ. ಸೊ ಪಾಸ್ತಾ. ಆ್ಯಂಡ್ ದೆನ್ ನಾವಿವಾಗ ಏನು ಹುಸ್ಲಿ ಮಾಡ್ಕೊಂಡ್ವಿ ಅದು. ಇಷ್ಟಕ್ಕೆ ಹೆವಿ ಅನಿಸ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಸೀಬೆಕಾಯಿ. ಇದನ್ನ ಯಾಕೆ ದೊಡ್ಡದ್ರಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ, ಜಾಸ್ತಿ ಇದನ್ನೇ ತಿನ್ಬೇಕಾಗಿರೋದು ನಾವು. ಇದಾಗಿದೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಪಾಸ್ತಾನ ಟ್ರೈ ಮಾಡೋಣ ಇವಾಗ. ಸೊ ಗುಡ್. ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಹುಸ್ಲಿ. ಒಂದೇ ಡಿಫ್ರೆನ್ಸ್ ಅಂದರೆ ನಾನು ಕಾಯಿ ಹಾಕಿಲ್ಲ ಅಷ್ಟೇ. ಸೊ ಗುಡ್. ನರಿಶ್ಮೆಂಟ್, ರಿಫ್ರೆಶ್ಮೆಂಟ್ಗೆ ಸಿಗಬೇಕಾ ಹಿಂಗೆ ಮಾಡ್ಕೊಂಡು ತಿನ್ನಿ. ಯಾಕೆ ನಿಮ್ಗೆ ಎನರ್ಜಿ ಇರಲ್ಲ ಜಾಸ್ತಿ ಅಂತ ನಾನು ನೋಡೇ ಬಿಡ್ತೀನಿ. ಈ ಜಾಗಕ್ಕೆ ನಮ್ಮ ಸೌತ್ ಇಂಡಿಯನ್ ಫುಡ್ಡನ್ನು ಹಾಕೊಬೋದು. ಹೋಗ್ತಾ ವ್ಲಾಗ್ಸು ತೋರಿಸ್ತೀನಿ. ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಮಾಡ್ಕೊಂಡೆ.
A few moments later. ಇವಾಗ ನಾನು ಜಿಮ್ಮಿಗೆ ರೆಡಿ ಆಗಿದ್ದೀನಿ. ಆಲ್ರೆಡಿ ಬೆಳಿಗ್ಗೆ ತಿಂಡಿ ಪ್ರಿಪರೇಷನ್ ಎಲ್ಲ ನೋಡಿದಿರಲ್ವಾ. ಸೊ ಔಟ್ಫಿಟ್ ನೋಡಿ. ಹೆಂಗೆ ಕಾಣುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಹಿಡನ್ ಟ್ಯಾಲೆಂಟ್ ಇವರು. ಓಕೆ, ಇವರು ಕೂಡ ನಮ್ಮ ಜೊತೆ ಜಿಮ್ಮಿಗೆ ಬರ್ತಾ ಇದ್ದಾರೆ. ಅದಕ್ಕೇ ಅವ್ರನ್ನೂ ರೆಡಿ ಮಾಡಿದ್ದೀವಿ ಈ ಥರ. ಹಾಂ, ಫ್ರೋಝನಲ್ಲಿ ಅವ್ರ ಹೆಸರೇನು? ಎಲ್ಸಾ. ಹೌದು. ಸೊ ಅದನ್ನು ಹಾಕೊಂಡು ರೆಡಿ ಆಗಿದ್ದಾರೆ. ಇವಾಗ ಜಿಮ್ಮಿಗೆ ಹೊರಟಿದ್ದೀವಿ. ಸೊ ಫುಲ್ ರೆಡಿ ಆಗಿದೆ. ಜಿಮ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಈಗ ನನ್ನ ಹಸ್ಬೆಂಡ್ ಬಂದರೆ ಕರ್ಕೊಂಡು ಹೋಗ್ತಾ ಇರ್ಬೋದು. ಇವತ್ತು ನಾಳೆ 2 ದಿನ ನಾನು ನನ್ನ ಹಸ್ಬೆಂಡ್ ಈ ಥರ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ. ಅವ್ರಿಗೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇತ್ತಾಯ್ತಾ. ಸೊ ಅದಕ್ಕೋಸ್ಕರ ಮೈಲ್ಡಾಗಿ ವರ್ಕೌಟ್ಸ್ ಮಾಡಿ ಆ ಬ್ಯಾಕ್ ಪೇನ್ನ ಸೆಟಲ್ ಮಾಡೋಣ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನೂ ಜಿಮ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಇವ್ರು ಕಾಂಪ್ಲಿಮೆಂಟ್ರಿ, ಇವ್ರು ಬರಲೇಬೇಕು. ಇನ್ನೇನು ಇನ್ನು ಮಂಡೆಯಿಂದ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಾರೆ. ಇನ್ನು ಅವ್ರು ಸ್ಕೂಲ್ಗೆ ಹೋಗ್ತಾರೆ. ನನ್ನ ಹಸ್ಬೆಂಡು ಅವ್ರು ಸಪ್ರೇಟಾಗಿ ಹೋಗ್ತಾರೆ. ನಾನು ಸಪ್ರೇಟಾಗಿ ಹೋಗ್ಬೇಕಾಗತ್ತೆ ಜಿಮ್ಗೆ. ನಮ್ಮ ಟೈಮು, ನಮ್ಮ ಸ್ಕೆಡ್ಯೂಲ್ ಎಲ್ಲ ನೋಡಿಕೊಂಡು. ಸೊ ಇವತ್ತು ನಾಳೆ ಇಬ್ಬರು ಕಪಲ್ ಗೋಲ್ಸ್ ಮಾಡೋಣ ಅಂತ. ಕೆಳಗಡೆ ಒಂದು ಸ್ಟೂಲ್ ಹಾಕೊಂಡು ನಿಂತ್ಕೊಂಡವ್ರೆ ನಮ್ಮ ಹೈಟಿಗೆ. ಹೇಳಿ ಮೇಡಮ್, ಕೂದಲೆಲ್ಲ ನೋಡಿ ಮೇಡಮ್ ಹೆಂಗೆ ಮಾಡ್ಕೊಂಡಿದ್ದೀರಾ. ಹಾಂ, ಇಲ್ಲಿ ನಿಂಗೆ ಹಬ್ಬು ಆಯ್ತಲ್ಲ, ತೋರಿಸು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಪ್ಪ ಅದು ಇಲ್ಲಿನಾ. ಓ ಮೈ ಗಾಡ್, ತೋರಿಸ್ತೀನಿ ನೋಡು. ಎತ್ಕೋತೀನಿ, ಹಿಂಗೆ ಎತ್ಕೋತೀನಿ. ಓಕೆನಾ? ಮುಟ್ಟಲ್ಲ ನಾನು. ಓಕೆ, ಎಲ್ಲಿ ಅದೇನಾಗಿರೋದಂದ್ರೆ ಹೊಸ ಸ್ಕಿನ್ ಬರ್ತಾ ಇದೆಯಾ? ಬೇಬಿ ಹೊಸ ಸ್ಕಿನ್ ಬರ್ತಾ ಇದೆ. ಎಲ್ಲ ಹೊಟ್ಟೋಯ್ತು, ಹಬ್ಬು ಎಲ್ಲ ಹೋಯ್ತು, ಮುಗೀತು. ಸೊ ಏನಾಗಿತ್ತು ಅಂದರೆ, ಹೇಳಾಯ್ತು, ಹೊಸ ಸ್ಕಿನ್ ಬರ್ತಾ ಇದೆಯೇನು? ಬರ್ತಾ ಇದೆ, ಹೊಸ ಸ್ಕಿನ್ ಬರ್ತಾ ಇದೆ. ಅಲ್ಲಿ ನೈಸ್. ಕ್ಲೋಸ್ ಮಾಡಿಬಿಡ. ಹೋಗಲ್ಲಿ, ನಿಂದು ಬ್ಯಾಗ್ ಎತ್ಕೊಬರ್ಕು. ಅಮ್ಮದು ಅಲ್ಲೆಲ್ಲ ರೆಡಿಯಾಗಿದೆಯಾ ನೋಡ್ಕೊ, ಚೆಕ್ ಮಾಡು. ಬಾಲ್ ಎತ್ತಿಡು. ಅವಳನ್ನ ಡೈವರ್ಟ್ ಮಾಡಾಕ್ತೆ. ಸೊ ಬೇಸಿಕಲಿ ಅವಳಿಗೆ ಏನಾಯ್ತು ಅಂದರೆ, ಅವ್ರ ಅಜ್ಜಿ ಮನೇಲಿದ್ಲು. ಅಲ್ಲಿ ಗೀಝರ್ ಆನ್ ಮಾಡಿದರು. ಫುಲ್ ಬಿಸಿ ನೀರು ಬಿಟ್ಟಿದ್ರು. ಸೊ ಫುಲ್ ಬಿಸಿ ನೀರು ಬಿಟ್ಟಿರೋದೇನಾಗಿತ್ತು, ಇವಳು ಬ್ರಷ್ ಮಾಡ್ತಾಳಲ್ಲ, ಹಿಂಗೆ ಅಂದ್ಬಿಟ್ಟಾಳೆ ಕುದಿಯೋ ನೀರಿಗೆ. ಅದು ಹಿಂಗೆ ಎತ್ತಿದ್ದಾಳೆ. ಆದರೂ ಇಷ್ಟಗಳ ಸುಟ್ಟೋಗಿದೆ. ಫುಲ್ ಭಯ ಆಗ್ಬಿಡಿತ್ತು. ಇವಾಗಾದರೆ ಸ್ಕಿನ್ ಎಲ್ಲ ನೀಟಾಗಿ ಬರ್ತಾ ಇದೆ. ಅಂದರೆ ಫುಲ್ ಸುಟ್ಟಿರೋ ಮಾರ್ಕ್ ಬಂದ್ಬಿಡುತ್ತೆ ಅಂದ್ಕೊಂಡೆ. ಇಲ್ಲ, ಬರೀ 1 ಲೇಯರ್ ಸುಟ್ಟಿದೆ. ಸೊ ಅದೆಲ್ಲ ಹೋಗಿ ಚೆನ್ನಾಗಿರೋದೊಂದು ನಾರ್ಮಲ್ ಸ್ಕಿನ್ ಬರ್ತಾ ಇದೆ. ಸೊ ಬೇರೆ ಎಲ್ಲೋಗ್ತದೆ? ಹಾಂ, ಓಕೆ, ಗುಡ್ ಗರ್ಲ್. ಹಾಂ, ಅರೆ